ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸೋಕ್ಕೆ ತಯಾರಿಲ್ಲ ಅನ್ನೋದ್ರಿಂದ ಅದು ಇವತ್ತು ನೋಂದಣಿ ಮಾಡಿಕೊಳ್ಳಿಕ್ಕೆ ಹಿಂದೇಟು ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ವಿ. ಹಾಗಾಗಿ ಈ ದೇಶದ ಸಂವಿಧಾನವನ್ನು ನಾವು ಒಪ್ಪಿದ್ದೀವಿ ಅಂತಂದೇಳಿ ಅವ್ರು ಹೇಳ್ಬೇಕು. ಹಿಂಗೆ ಸಂವಿಧಾನ ಒಪ್ಪದೇ ಇರತಕ್ಕಂಥ ಸಂಘಟನೆಗಳು ಭಾರತದಲ್ಲಿ ಕೆಲಸ ಮಾಡ್ಬೋದಾ ಅನ್ನುವಂಥ ಪ್ರಶ್ನೆ ನಮಗೆ ಎದುರಾಗಿರ್ತಕ್ಕಂಥದ್ದು. ಏನು ಮಗು ಹುಟ್ಟಿದ ತಕ್ಷಣ ಏನೋ ನಾವು ನಗರಸಭೆಗಳಲ್ಲಿ ಹೋಗಿ ಪಂಚಾಯತ್ಗಳಲ್ಲಿ ಹೋಗಿ ಇವತ್ತು ನೋಂದಣಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ವಿಷಯ ಏನಂತಂದ್ರೆ ಇವತ್ತು RSS ಸಂಘಟನೆ ಬಹು ದೊಡ್ಡ ಸಂಘಟನೆ ಅಂತ ಹೇಳ್ತಕ್ಕಂಥ ಒಂದು ಸಂಘಟನೆ 100 ವರ್ಷದಿಂದ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಕಾರಣ ಏನಂತಂದ್ರೆ ಅಲ್ಲಿ ಆಗ್ತಕ್ಕಂಥ ಅಕ್ರಮಗಳಿಗೆ ಕಡಿವಾಣ ಬೀಳ್ಬೋದು ಅನ್ನುವ ಒಂದು ಭಯ ಅವರಲ್ಲಿ ಕಾಡ್ತಾ ಇರ್ಬೋದೇನೋ ಅಂತ ನಮಗೆ ಅನುಮಾನ ಕಾಡ್ತಾ ಇದೆ. ಇವತ್ತು ಆಗ್ಲೇ ಏನು ರಾಮ ಮಂದಿರದಲ್ಲೇ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಯನ್ನ ಕೊಳ್ಳೆ ಹೊಡೆದಿರುವ ಹಿಂದೆ RSS ನ ಕೈವಾಡ ಸಹ ಇರ್ಬೋದು ಅಂತ ನಾವು ಭಾವಿಸ್ತೇವೆ. ಜೊತೆಗೆ ಇವತ್ತು RSS ಸಂಘಟನೆಯ ಅಕ್ರಮ ಚಟುವಟಿಕೆಗಳನ್ನ ಇವತ್ತು ತನಿಖೆಗೆ ಒಳಪಡಿಸ್ಬೇಕಂತೇಳಿ ನಾವು ಇವತ್ತು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಇದ್ರ ಜೊತೆಯಲ್ಲಿ ಏನು RSS ಸಂಘಟನೆಯನ್ನ ನೋಂದಣಿಗೊಳಿಸ್ಬೇಕು ಅಂತೇಳಿ ಇವತ್ತಿನ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಗಂಭೀರ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಜ್ಯದ ಹಲವಾರು ಲಕ್ಷಾಂತರ ಜನ ಇವತ್ತು ಅವ್ರ ಜೊತೆಯಲ್ಲಿದ್ದಾರೆ. ದೇಶದ ಹಲವು ಭಾಗಗಳಲ್ಲಿ ಸಹ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯ ಜೊತೆಗಿದ್ದಾರೆ. ಜೊತೆಗೆ ಇವತ್ತು ಪ್ರಿಯಾಂಕಾ ಖರ್ಗೆ RSS ಅನ್ನು ಪ್ರಶ್ನೆ ಮಾಡ್ತಿರೋದ್ರಿಂದ ಇವತ್ತು ಪ್ರಿಯಾಂಕಾ ಖರ್ಗೆಯನ್ನ ಕಾನೂನಿನ ಅಡಿಯಲ್ಲೇ ಅವರನ್ನು ಮುಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ಮೇಲೆ ಆರೋಪಗಳನ್ನ ಮಾಡ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಅವರ ಕ್ಷೇತ್ರದ ಸುತ್ತಮುತ್ತ 3,000ಕ್ಕೂ ಹೆಚ್ಚು ಅವರೇನೋ ಅವ್ರ ಸಂಘದ ಸಂಚಾಲಕರುಗಳನ್ನ ರಾಜ್ಯದ ಮತ್ತು ದೇಶದ ವಿದೇಶಗಳಿಂದ ಏನು ಅವರ ಸಂಘ ಆದ್ರಲ್ಲ ಅವ್ರೆಲ್ಲರೂ ಇವತ್ತು ಅವರ ಕ್ಷೇತ್ರದ ಅಕ್ಕಪಕ್ಕದಲ್ಲಿ ಇದ್ಕೊಂಡು ಅವ್ರು ಏನಾದರೂ ಅಕ್ರಮಗಳು ಮಾಡ್ಯಾರ ಅಂತೇಳಿ ಕೆದರ್ತಕ್ಕಂಥ ಕೆಲಸ ತೆಗೆದು ಅದ್ರ ಜೊತೆಗೆ ಇವತ್ತೇನು ED ತನಿಖೆಯನ್ನ ಒಳಪಡಿಸ್ಬೇಕು. ಜೊತೆಗೆ ಆ ED ತನಿಖೆಯಲ್ಲಿ ಅವ್ರನ್ನ ಏನಾದರೂ ಶಿಕ್ಷೆ ಅವರನ್ನ ಒಳಗಾಗ್ತಕ್ಕಂಥ ಕೆಲಸ ಇವತ್ತಾಗಲೇ ಅವರ ಸಂಘದ ಕಾರ್ಯ ಚಟುವಟಿಕೆ ಆಗಿರೋದು. ಈಗಾಗಲೇ ಅದು ಸಂಬಂಧಪಟ್ಟಂಗೆ ಇವತ್ತಿನ ಅವರ ರಾಷ್ಟ್ರೀಯ ಸಂಚಾಲಕರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಇವತ್ತಾಗಲೇ ಬೆಳಗಾವಿಗೆ ಬಂದು ಕುಂತಾರ ಅಂತ ಸುದ್ದಿಯನ್ನ ಕೇಳಿದ್ವಿ. ಅವರು ಬೆಳಗಾವಿಗೆ ಎಲ್ಲ ಅವರು ಕಲಬುರಗಿಗೆ ಹೋಗಿ ಕುಂತರು ಸಹ ಇವತ್ತು ಅವರನ್ನ ಏನು ಮಾಡೋಕ್ಕಾಗಲ್ಲ. ನಾವು ಕಾನೂನಿನ ಅಡಿಯಲ್ಲಿ ಅವರಿಗೆ ಪ್ರಶ್ನೆ ಮಾಡ್ತಾ ಇರೋದು. ಏನು ಮಗು ಹುಟ್ಟಿದ ತಕ್ಷಣ ಏನೋ ನಾವು ನಗರಸಭೆಗಳಲ್ಲಿ ಹೋಗಿ ಪಂಚಾಯತ್ಗಳಲ್ಲಿ ಹೋಗಿ ಇವತ್ತು ನೋಂದಣಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ಆ ಮಗು ವಯಸ್ಸಾಗಿ ಮುದುಕನಾಗಿ ಸತ್ತ ನಂತರ ಡೆತ್ ಸರ್ಟಿಫಿಕೇಟ್ ಇರ್ತಕ್ಕಂಥ ಇವತ್ತು ಕೆಲಸ ಈ ನಾಡಿನ ಎಲ್ಲ ಮಾಡ್ತೇವೆ. ಆದ್ರೆ ದೇಶದ ಮತ್ತು ವಿದೇಶದಲ್ಲಿ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಜೊತೆಗೆ ಜನಪರವಾಗಿರ್ತಕ್ಕಂಥ ಸಂಘಟನೆ ಅಂತ ಹೇಳ್ತಾರೆ. ಆದ್ರೆ ಜನರು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ RSS ಸಂಘಟನೆ ನೋಂದಣಿಗೊಳ್ಳಿ ಅಂತೇಳಿ. ಮತ್ತೆ ಈಗಾಗಲೇ ಅದು ಸಂಬಂಧಪಟ್ಟಂಗೆ ಈ 6 ಜನ ಇವತ್ತು ಅದರ ಸರಸಂಚಾಲಕರಾಗಿ ಆಯ್ಕೆ ಹಾಕಿದ್ರು. ಇವತ್ತು 6ನೇರು ಈಗ ಮೋಹನ್ ಭಾಗವತ್. ಅದು ಎಲ್ಲರೂ ಬರೋ ಬ್ರಾಹ್ಮಣರನ್ನ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅನ್ನೋದು ಬರೀ ಬ್ರಾಹ್ಮಣರಿಗೆ ಮಾತ್ರ ಸೇವೆನಾ ಅಥವಾ ರಾಷ್ಟ್ರೀಯ ಜನರಿಗೆ ಸೇವೆನಾ ಅಂತ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಪ್ರಾರಂಭವಾಗಿ ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಇಲ್ಲಿ ಆರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮತ್ತು ದೇಶದ ಹಲವಾರು ರಾಜ್ಯಗಳಿಗೆ ವ್ಯಾಪಿಸ್ತಕ್ಕಂಥ ಸಂಭವ ಇದೆ. ನಾವು ಆ ಹೋರಾಟಕ್ಕೆ ಮುನ್ನುಡಿಯನ್ನ ಇವತ್ತು ಹೊಸಪೇಟೆಯಲ್ಲಿ ಬರೆದಿದ್ದೇವೆ. RSS ಸಂಘಟನೆ ಈ ದೇಶದ ಸಂವಿಧಾನದ ಆಶಯಗಳಿಗೆ ಅದು ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸೋಕ್ಕೆ ತಯಾರಿಲ್ಲ ಅನ್ನೋದ್ರಿಂದ ಅದು ಇವತ್ತು ನೋಂದಣಿ ಮಾಡಿಕೊಳ್ಳಿಕ್ಕೆ ಹಿಂದೇಟು ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ವಿ. ಹಾಗಾಗಿ ನಾವು ಹೇಳ್ತಾ ಇದ್ವಿ RSS ನೋಂದಣಿ ಮಾಡ್ಕೊಳ್ಬೇಕು ಅಂತ ಒತ್ತಾಯ ಏನಂತಂದು ಹೇಳಿದ್ರೆ ಈ ದೇಶದ ಸಂವಿಧಾನದ ಆಶಯಗಳಿಗೆ ತನ್ನ ಬದ್ಧತೆಯನ್ನು ತೋರಿಸ್ಬೇಕು. ಹಾಗಾಗಿ ಈ ದೇಶದ ಸಂವಿಧಾನವನ್ನು ನಾವು ಒಪ್ಪಿದ್ದೀವಿ ಅಂತಂದೇಳಿ ಅವ್ರು ಹೇಳ್ಬೇಕು. ಹಾಗೆ ಹೇಳಿಲ್ಲ ಅಂತಂದೇಳಿದ್ರೆ ಅವರು ಇವತ್ತು ಈ ದೇಶದ ಕಾನೂನನ್ನು ಒಪ್ಪಿಲ್ಲ, ಈ ದೇಶದ ಸಂವಿಧಾನವನ್ನು ಒಪ್ಪಿಲ್ಲ ಅಂತಂದೇಳಿದ್ರೆ ಹಿಂಗೆ ಸಂವಿಧಾನವನ್ನು ಒಪ್ಪದೇ ಇರತಕ್ಕಂಥ ಸಂಘಟನೆಗಳು ಭಾರತದಲ್ಲಿ ಕೆಲಸ ಮಾಡ್ಬೋದಾ ಅನ್ನುವಂಥ ಪ್ರಶ್ನೆ ನಮಗೆ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ನಾವಿವತ್ತು ಅವ್ರು ನೋಂದಣಿ ಮಾಡ್ಕೊಳ್ಬೇಕು. ಯಾಕು ಅಂತಂದೇಳಿದ್ರೆ ಸಂವಿಧಾನದ ಬದ್ಧತೆ ಒಳಗೆ ಅವ್ರು ನೋಂದಣಿ ಮಾಡಿಸ್ಕೊಂಡಿಲ್ಲ ಅಂತಂದೇಳಿದ್ರೆ ಅವ್ರನ್ನ ನಾವು ಇವತ್ತು ಕ್ರಿಮಿನಲ್ ಕಾನ್ಸ್ಪಿರೇಟರ್ಸ್ ಅಂತಂದೇಳಿ ಕರಿಬೇಕಾಗ್ತದೆ. ಹಾಗಾಗಿ RSS ಕಳೆದ 100 ವರ್ಷಗಳಿಂದ ಮಾಡಿದ ಕೆಲಸ ಏನಂತಂದೇಳಿದ್ರೆ ರಾಷ್ಟ್ರೀಯ ಸೇವೆಯನ್ನು ಮಾಡಿಲ್ಲ. ಈ ದೇಶದ ಒಂದು ಸೆಕ್ಯುಲರ್ ಫ್ಯಾಬ್ರಿಕ್ ಏನಿದೆ, ಜಾತ್ಯತೀತ ಹಂದರ ಏನಿದೆ, ಅದನ್ನು ಇವತ್ತು ಮುರಿದಾಕ್ಲಿಕ್ಕೆ ಇವತ್ತು ಒಳಸಂಚು ಕೆಲಸಗಳನ್ನು 100 ವರ್ಷಗಳಿಂದ ಮಾಡ್ತಾ ಇದೆ. ಈಗಲಾದರೂ ಕೂಡ ಅದು ಕಾನೂನು ಬದ್ಧತೆಯನ್ನು ತೋರಿಸ್ತಾ ಇದ್ರೆ ಅದರ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಅಂತಂದೇಳಿ ನಾವು ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕರುಣಾನಿಧಿ ಅಂತಂದೇಳಿ ಅಖಿಲ ಭಾರತ ವಕೀಲರ ಸಂಘ ಸಂವಿಧಾನ ಸಂರಕ್ಷಣೆಯ ಮುಖಂಡರು. ನಮ್ಮ ರಾಷ್ಟ್ರದಲ್ಲಿ ಭಾರತದಲ್ಲಿ RSS ಒಂದು ದೊಡ್ಡ ಒಂದು ಸಂಘಟನೆ, 100 ವರ್ಷ ಇತಿಹಾಸವಿರುವ ಸಂಘಟನೆ. ಇಂಥ ಒಂದು ಸಂಘಟನೆ ರಿಜಿಸ್ಟರ್ ಆಗಿಲ್ಲ. ಅದಕ್ಕೆ ನಮ್ಮ ಮಾನ್ಯ ಗೃಹ ಸಚಿವರಾದಂಥ ಖರ್ಗೆ ಸಾಹೇಬರು ಸವಾಲನ್ನು ಎತ್ತಿದ್ದಾರೆ. ಅವ್ರಿಗೆ ಬೆಂಬಲವಾಗಿ ನಾವೆಲ್ಲ ಕರ್ನಾಟಕದ ಜನ ಅವ್ರ ಬೆಂಬಲಕ್ಕಿದ್ದೀವಿ. ಹಾಗೂ ಮುಂದಿನ ದಿನಗಳಲ್ಲಿ RSS ನೋಂದಣಿ ಮಾಡಲೇಬೇಕಂತೇಳಿ ನಮ್ಮ ಒತ್ತಾಯ ಇದೆ ಈ ಒಂದು ಪ್ರತಿಭಟನೆಯಲ್ಲಿ. ನೋಡಿ, ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಒಂದು ಮಗು ಜನಿಸಿದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ.
ಅದು ನೋಂದಣಿ ಆಗಿದ್ರೆ ಮಾತ್ರ ಅವನು ಭಾರತೀಯ ಅಂತೇಳಿ ಇಲ್ಲಿ ನಮಗೆ ಕನ್ಸಿಡರ್ ಮಾಡ್ತಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ಒಂದು ನಾಗರಿಕರಿಗೆ ಪ್ರಶ್ನೆ ಮಾಡ್ತಾರೆ. ಇಂಥ ಒಂದು ದೊಡ್ಡ ಸಂಘಟನೆಗೆ ಯಾವುದೇ ನೋಂದಣಿ ಇಲ್ದಂಗೆ ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಾರೆ. ಫಾರಿನ್ ಫಂಡ್ ಬರುತ್ತೆ ಅವರಿಗೆ, ಸಾವಿರ ಗಟ್ಟಲೆ ಸ್ಕೂಲ್ ನಡೆಸ್ತಾರೆ, ಇವರೆಲ್ಲ ಶಾಖಾಗಳು ನಡೆಸ್ತಾರೆ. ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ? ಅದು ಅಕೌಂಟಬಿಲಿಟಿ ಇರಬೇಕು. ಮಾನ್ಯ ಗೃಹ ಸಚಿವರಲ್ಲಿ ಕೂಡ ನಾವು ನಿವೇದನೆ ಮಾಡ್ತೀವಿ. ಏನಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅವ್ರೇನಾದ್ರೂ ಗಡುವು ಕೊಡ್ರಿ. ಅವ್ರೇನಾದ್ರೂ RSS ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದ್ರೆ ಅವ್ರ ಸಂಘಟನೆಗೆ ಕರ್ನಾಟಕದ ಮಟ್ಟದಲ್ಲಿ ಬ್ಯಾನ್ ಮಾಡೋ ನಿಮಗೆ ಅಧಿಕಾರ ಇದೆ, ನೀವು ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ ಇದೆ. ಅಡ್ವೊಕೇಟ್ ಸದ್ದಾಮ್ ಅಂತೇಳಿ ಹೊಸಪೇಟೆ. ಅನುಮತಿ ಇಲ್ಲದೆ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಆಗಲ್ಲ. ಅನುಮತಿಯಿಂದ ಯಾವುದೇ ಒಂದು ಸಂಘ ಸಂಸ್ಥೆಯನ್ನು ನಡೆಸಿ ಆಗಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ 101 ವರ್ಷ ಪರಿಪೂರ್ಣಗೊಂಡು ಸಹ RSS ಇದುವರೆಗೂ ನೋಂದಣಿ ಆಗಿಲ್ಲ ಅಂದ್ರೆ ಇದರಲ್ಲಿ ನೇರವಾಗಿ ನಮಗೆ ಒಂದು ಸಂಶಯ ವ್ಯಕ್ತವಾಗ್ತಿದೆ. ಈ RSS ಸಂಘಟನೆಯನ್ನು ಸರ್ಕಾರನೇ ನಡೆಸ್ತಾ ಇದೆ ಅಂತ ಹೇಳಿ. ಯಾಕಂತ ಕೇಳಿದ್ರೆ ಕೇಂದ್ರದಲ್ಲಿ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಹಲವಾರು ಅಜೆಂಡಾಗಳನ್ನೆಲ್ಲ ಈ ಒಂದು ನರೇಂದ್ರ ಮೋದಿ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾನ ಅಥವಾ ಗುಪ್ತಚರ ಇಲಾಖೆಯ ತರ ಒಂದು ಈ RSS ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾನ ನಮಗೆ ಸಂಶಯವಾಗ್ತಾ ಇದೆ. ಯಾಕಂತ ಕೇಳಿದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರಾ? ಮತ್ತೆ ಮಿಕ್ದವ್ರು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ವಾ? ಆ ನೈತಿಕತೆ ಕಳ್ಕೊಂಡಿದ್ದಾರ ಕಾಂಗ್ರೆಸ್ ನಾಯಕರು? ಯಾಕಂದ್ರೆ ಮಾತಾಡ್ಬೇಕಾಗಿತ್ತು, ಕೇವಲ ಗೃಹ ಮಂತ್ರಿಗಳು ಮಾತ್ರ ಈ ಒಂದು ವಿಚಾರ ಬಗ್ಗೆ ಮಾತಾಡ್ಬೇಕಾ? ಸೊ ಅವ್ರಿಗೆ ಏನಿದೆ ನೈತಿಕತೆ ಇದೆ? ಮಿಕ್ದವ್ರಿಗೆ ಯಾರಿಗೂ ನೈತಿಕತೆ ಇಲ್ವಾ? ಸೊ ಮಿಕ್ದವ್ರು ಮಾತನಾಡಲಿಕ್ಕೆ ಹಿಂಜರಿತಾರೆ. ಇದ್ರ ಕಾರಣ ಏನಂತ ಹೇಳಿದ್ರೆ ಅವರ ಒಂದು ಕುರ್ಚಿ, ಅವರ ಮುಂಬರುವ ದಿನಗಳಲ್ಲಿ ಏನಿದಲ್ಲ ಒಂದು ಚುನಾವಣೆ. ನಾನು ಇಲ್ಲಿ ನನ್ನ ಒಂದು ಈ ಒಂದು ವಿಚಾರವಾಗಿ ನಾನು ಮಾತಾಡಿದ್ರೆ, ಈ ಒಂದು ವಿಚಾರವಾಗಿ ನಾನು ಪ್ರಶ್ನೆ ಎತ್ತಿದ್ರೆ ಮುಂದಿನ ದಿನಗಳಲ್ಲಿ ನನಗೆ ಎಲ್ಲಿ ವೋಟ್ ಬ್ಯಾಂಕ್ ನಾನು ಕಳ್ಕೊಳ್ತೀನೋ, ನನ್ನ ಮತಸ್ಥಿತಿಯನ್ನು ಎಲ್ಲಿ ಕಳ್ಕೊಳ್ತೀನೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಏನಿದಲ್ಲ ಯಾರು ಮಾತಾಡ್ತಾ ಇಲ್ಲ. ಸೊ ಹಾಗಾಗಿ ಈ ಪ್ರಿಯಾಂಕ್ ಖರ್ಗೆ ಅವರು ಹಲವಾರು ರೀತಿಯಲ್ಲಿ ಮಾತಾಡಿದ್ರೆ, ಆದ್ರೆ ಈ ಒಂದು ವಿಚಾರದಲ್ಲಿ ಏನಿದಲ್ಲ ಅವರಿಗೆ ಮಾತಾಡಿರ್ತಕ್ಕಂಥ ಒಂದು ಮಾತುಗಳನ್ನ ನಾವು ಸಹ ಏನಿದಲ್ಲ ಬೆಂಬಲ ಕೊಡ್ತೀವಿ. ಅದು ವಿಜಯನಗರ ಜಿಲ್ಲಾ SDPI ಪ್ರೆಸಿಡೆಂಟ್. ಇವ್ರು BJP ಅವ್ರು ಹೇಳ್ತಾ ಇದಾರಲ್ಲ, CT ರವಿ ನನ್ನ ಮಗ ಇದ್ದಾನಂತ. ಅಪ್ಪ ರವಿ, ನಿಮ್ಮ BJP ಅಲ್ಲಿ ಇರ್ತಕ್ಕಂಥ ಎಲ್ಲರ ಮಕ್ಕಳಿದಾರೇನಪ್ಪ? ಎಲ್ಲರ ಮಕ್ಕಳು ಫಾರಿನಾಗ ಹೋಗ್ತಾರಲ್ಲಪ್ಪ. ಅಯ್ಯೋ ಕರ್ಮ, ಏನ್ ಮಾಡಕ್ ಹೋಗ್ತೀರಪ್ಪ ಈ ದೇಶದಲ್ಲಿ ನೀವು? ಅಲ್ರಿ, ನಾನು ಉದಾಹರಣೆ, ನಂದು ಛಲವಾದಿ ಮಹಾಸಭಾ ಕೂಡ್ಲಿಗಿ ತಾಲೂಕು ಅಧ್ಯಕ್ಷ ನಾನು. ನಂದು ಸಂಘ ರಿಜಿಸ್ಟ್ರೇಷನ್ ಆಗಿದೆ, ನನಗೊಂದು ನಂಬರ್ ಐತೆ. ಮತ್ತೆ ಅವ್ರಿಗೆ ಯಾಕೆ ಕೊಡಬಾರ್ದು? 3 ವರ್ಷ ಅಂದ್ರೆ ಯಾಕೆ ಮಾಡಬಾರ್ದಂತ? ಅಲ್ರಿ, 500 ವರ್ಷಗಳ ಹೋರಾಟದ ನಂತರ ರಾಮ ಮಂದಿರ ಆಯ್ತು. ಮತ್ತೆ 3 ವರ್ಷ ಇದು ಇಲ್ಲಿಗೆ ಬಿಡಲ್ಲ. ನಾವು ಕೂಡ ಪ್ರಾಣಗಳು ಕಳ್ಕೊಳಕ್ ರೆಡಿ ಇದ್ದೀವಿ. ಎದುರಿಸ್ತೀರ ನೀವು? ಅಲ್ರಿ, ಮತ್ತೆ ಅದಕ್ಕೆ ಯಾಕೆ ಅಷ್ಟೊಂದು ಸೆಕ್ಯೂರಿಟಿ ಕೊಡ್ಬೇಕು? ಯಾರಿಗೆ? ಯಾರು ಸಂಚಾಲಕ? ಯಾರು ಸಂಚಾಲಕ? ಅದು ಗಂಡ್ರೆಲ್ಲ ಮಕ್ಕಳೆಲ್ಲ ಮತ್ತೆ ಮದುವೆ ಮಾಡ್ರಿ. ಕೇಳ್ರಿ, ನಮ್ಮ ಇದು ಜನಸಂಖ್ಯೆ ಹೆಚ್ಚಿಗೆ ಮಾಡ್ರಿ ಅಂತ ಹೇಳ್ತಾರೆ. ನಾಚಿಕೆ ಆಗದಲ್ಲ ನೀವು? ನೀನಾಗಿದೆಯೇನಪ್ಪ? ನಿಮ್ ಜನಸಂಖ್ಯೆ ಎಷ್ಟೈತಪ್ಪ? ಅಯ್ಯೋ ಕರ್ಮ, ಏನ್ ಮಾಡ್ತಾ ಇದ್ದೀರಿ ನೀವು ಈ ದೇಶನ? ಸಾವಿರಾರು ವರ್ಷಗಳ ಕಾಲ ಈ ದೇಶ ಹೇಗಿದ್ದೀರಲ್ರಿ? ನಾಚಿಕೆ ಹಾಕೋತಿ ನಿಮಗೆ. ಮೊನ್ನೆ ರಾಮ ಮಂದಿರ, ಅಯ್ಯೋ ಕರ್ಮ, ರಾಮನ್ನು ಬಿಡ್ಲಿಲ್ಲಲ್ಲ ಇವರು, ರಾಮನ್ನು ಬಿಡ್ಲಿಲ್ಲ ಇವರು. ಹೆಸರು ಹೇಳಿ ರಾಮನ್ ಕಳ್ತನ ಮಾಡಿರೋದು ಇವರೇ. ಯಾರು ಚರ್ಚಿಸ್ತಾರೆ? ಯಾಕೆ ಮಾಡ್ತೀರಿ? ನೋಂದಾಯಿಸ್ರಿ ನೀವು, ನೋಂದಾವಣೆ ಮಾಡ್ರಿ. ನಾವು ಇಲ್ಲಿಗೆ ಬಿಡಲ್ಲ ಸ್ವಾಮಿ, ನಾವು ಇಲ್ಲಿಗೆ ಬಿಡೋದೇ ಇಲ್ಲ. ಇದಿನ್ನು ಪ್ರಾರಂಭ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ